ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ದ ಸಿರಿ ಚಾನಲ್. ಇದು ಬಂದು ಅಕ್ಷಯ ತೃತೀಯ ದಿನದಂದು ಮಾಡಿದ ಮಿನಿ ಲಾಗ್. ಯಾಕಂತಂದರೆ ಬೇರೆ ಯಾವುದೇ ಕ್ಲಿಪ್ಪಿಂಗ್ಸ್ ತಗೊಂಡಿಲ್ಲ. ಸೊ ಪೂಜೆ ಮಾಡಿರೋದೊಂದು ಸಣ್ಣ ಸಣ್ಣ ಕ್ಲಿಪ್ಪಿಂಗ್ಸ್ ಇತ್ತು, ಅದನ್ನೆಲ್ಲ ಹ್ಯಾಡ್ ಆಫ್ ಮಾಡಿ ನಾನು ವಿಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಯಾಕಂದರೆ ನೆನ್ನೆ ನಾನು ಯಾವುದೇ ರೀತಿಯ ವೀಡಿಯೋಸ್ ಮಾಡ್ಕೊಂಡಿಲ್ಲ, ಅದಕ್ಕೋಸ್ಕರ. ಯಾಕಂದರೆ 21 ಡೇಸು ನಾನು ರೆಗ್ಯುಲರಾಗಿ ವೀಡಿಯೋಸ್ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳಿದ್ದೀನಿ. ಸೊ ಅದಕ್ಕೋಸ್ಕರ ಇದು ಬಂದು ಸಿಂಪಲ್ಲಾಗಿ ಮಾಡ್ಕೊಂಡಿದ್ದೀನಿ. ನನಗೆ ರಾಶಿ ರಾಶಿ ಹೂವು ಹಾಕಿ ನನಗೆ ಮಾಡೋಕ್ಕೆ ನಿಜ ಇಷ್ಟ ಇಲ್ಲ. ಸಿಂಪಲ್ಲಾಗಿ ಒಂದೊಂದು ಫ್ಲವರ್ ಇಟ್ಟು ನಾನು ಪೂಜೆನ ಮಾಡುವಂಥದ್ದು. ಎವ್ರಿ ಡೇ ಎವ್ರಿ ಫೆಸ್ಟಿವಲ್ ನಾನು ಇದೇ ರೀತಿಯೇ ಮಾಡೋದು. ಅದೇನೋ ಗೊತ್ತಿಲ್ಲ, ನನಗೆ ತುಂಬ ಹೂವು ಎಲ್ಲ ಹಾಕಿ ಅದು ದೇವ್ರ ಫೋಟೋ ಎಲ್ಲ ಹೇರ್ ಹಾಕ್ದಂಗೆ ಹಾಕ್ಬಿಟ್ಟು ಮಾಡ್ತಾರೆ. ನನಗೆ ಥರ ಇಷ್ಟ ಆಗೋಲ್ಲ, ಏನಕ್ಕೆ ಅಂತ ಗೊತ್ತಿಲ್ಲ ಸೀರಿಯಸ್ಲಿ. ಬಟ್ ಈ ಥರ ಮಾಡಿದ್ರೆ ನನಗೂ ಇಷ್ಟ ಆಗುತ್ತೆ. ಏನಿಲ್ಲ, ತುಂಬ ಸಿಂಪಲಾಗಿ ಪೂಜೆ ಮಾಡ್ಕೊಂಡಿದ್ದೀನಿ. ನೈವೇದ್ಯಕ್ಕೆ ಬಂದು ಒಬ್ಬಟ್ಟು ಮತ್ತು ಡ್ರೈ ಫ್ರೂಟ್ಸ್ನ ಇಟ್ಟಿದ್ದೀನಿ. ಲಕ್ಷ್ಮಿನ ಪ್ರತಿಷ್ಠಾಪನೆ ಮಾಡ್ಕೊಂಡಿದ್ದೀನಿ ಮತ್ತು ಕುಬೇರ ಯಂತ್ರವನ್ನು ಬರೆದುಕೊಂಡಿದ್ದೀನಿ. ಅದಕ್ಕೆಲ್ಲ ನೀವು ಕುಬೇರ ಯಂತ್ರ ನಾನು ಎಕ್ಸ್ಪ್ಲೈನ್ ಮಾಡೋಕ್ಕೆ ಹೋಗಲ್ಲ, ಯಾಕಂದರೆ ವಿಡಿಯೋ ತುಂಬ ಲಾಂಗ್ ಆಗಿಬಿಡುತ್ತೆ. ಯಾಕಂದರೆ ಅಕ್ಷಯ ತೃತೀಯನೂ ಕೂಡ ಮುಗ್ದೋಗ್ಬಿಟ್ಟಿದೆ. ನೆಕ್ಸ್ಟ್ ಏನಾದರೂ ಬೇಕಿದ್ದರೆ ಹೇಳಿ. ಅಕ್ಷಯ ತೃತೀಯ ದಿನ ನಾವೇನೇ ತಗೊಂಡ್ರೂ ಅಕ್ಷಯ ಆಗುತ್ತೆ, ಡಬಲ್ ಆಗುತ್ತೆ ಅಂತ ಹೇಳ್ತಾರೆ. ಹಂಗನ್ಬಿಟ್ಟು ಚಿನ್ನ ಬೆಳ್ಳಿನೇ ತಗೊಂಬರ್ಬೇಕಂತ ಇಲ್ಲ, ನೀವು ಯಾವುದೇ ವಸ್ತು ಬೇಕಾದರೂ ತಗೊಂಬರ್ಬೋದು. ಇವತ್ತು ಸಿಂಪಲ್ಲಾಗಿ ತುಪ್ಪದ ದೀಪನ ಹಚ್ಚಿದ್ದೀನಿ ದೇವ್ರ ಮುಂದೆ, ಮತ್ತು ಕುಬೇರ ಯಂತ್ರನ ಬರೆದು ಲಕ್ಷ್ಮಿ ಪ್ರತಿಷ್ಠಾಪನೆ ಮಾಡಿ ಕುಬೇರ ಲಕ್ಷ್ಮಿ ಸ್ತೋತ್ರವನ್ನು 108 ಬಾರಿ ಹೇಳುವಂಥದ್ದು. ಮತ್ತು ಒಳ್ಳೆ ಮನಸ್ಸಿನಿಂದ ಎಲ್ಲರಿಗೂ ಒಳ್ಳೇದು ಮಾಡಪ್ಪ ಅಂತ ಹೇಳಿ ನಾವು ಪೂಜೆನ ಮಾಡುವಂಥದ್ದು. ರಂಗೋಲಿ ನೋಡ್ಬೋದು, ನಾನು ರಂಗೋಲಿ ಹಾಕಲ್ಲ ಮನೆ ಮುಂದೆ. ಏನಕ್ಕೆ ಅಂತಂದರೆ ತುಂಬ ಗಾಳಿ, ರಂಗೋಲಿ ಕೂರೋದೇ ಇಲ್ಲ. ಏನಕ್ಕೆ ಅಂತ ಗೊತ್ತಿಲ್ಲ ನನಗೆ, ತುಂಬ ಅಷ್ಟು ಗಾಳಿ ಬರುತ್ತೆ. ಅದಕ್ಕೆ ಸಿಂಪಲ್ ಹಾಕಿ ಹೇಗಿದ್ರೂ ಹೋಗ್ಬಿಡುತ್ತಲ್ಲ ಅಂತ. ಬಟ್ ಪರವಾಗಿಲ್ಲ, ಇವತ್ತೇನೋ ತುಂಬ ಲಾಂಗ್ ಟೈಮ್ ಇತ್ತು ಅಂತ ಹೇಳ್ಬೋದು. ಇದು ಬಂದು ತುಳಸಿ ಗಿಡ. ನಮ್ಮ ಮನೆ ಮುಂದೆ ಸ್ವಲ್ಪ ಜಾಗ ಇದೆ, ಅದು ತುಳಸಿ ಗಿಡ ಅದೇ ಹುಟ್ಕೊಂಡಿರೋದು, ನಾನು ಹಾಕಿರೋದಿಲ್ಲ. ಅಲ್ಲಿ ಒಂದು ಅಷ್ಟಮಂಡಲ ರಂಗೋಲಿ ಹಾಕಿ ನಾನು ತುಳಸಿಗೂ ಕೂಡ ಪೂಜೆಯನ್ನು ಮಾಡಿದ್ದೀನಿ. ಇಷ್ಟೇ ನೋಡ್ಬೋದು. ಇವಾಗ ಪೂಜೆನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಅಕ್ಷಯ ತೃತೀಯ ದಿನ ತುಪ್ಪದ ದೀಪನ ಹಚ್ಚಿದ್ರೆ ತುಂಬ ಪಾಸಿಟಿವ್ ಎನರ್ಜಿ ಸಿಗುತ್ತೆ ಮನೆಗೆ, ನಮಗೆ ಎಲ್ಲ ಅಂತ ಅಂದ್ಬಿಟ್ಟು ಅದಕ್ಕೋಸ್ಕರ ಇವತ್ತು ಪೂಜೆನ ಮತ್ತು ತುಪ್ಪದ ದೀಪ ಹಚ್ಚಿದ್ರೆ ಲಕ್ಷ್ಮಿಗೂ ಕೂಡ ಇಷ್ಟ ಆಗುತ್ತೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಇವತ್ತು ನಾನು ಒಂದು ಗೋಲ್ಡ್ ಇಯರಿಂಗ್ಸ್ನ ಕೂಡ ತೊಗೊಂಡಿದ್ದೀನಿ. ಡಿಸೈನ್ಸ್ ಬೇಕಿದ್ರೆ ನೀವು ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತು ಎಲ್ಲಿ ತೊಗೊಂಡೆ, ಎಷ್ಟಾಯಿತು ಏನು ಅಂತಲೂ ನಿಮಗೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ತೀನಿ. ನಿಮ್ಗೆ ಯಾರಿಗಾದರೂ ಬೇಕಿದ್ರೆ ಹೇಳಿ, ಇಲ್ಲ ಅಂತಂದರೆ ನಾನು ಶೇರ್ ಮಾಡ್ಕೊಳ್ಳೋಕೆ ಹೋಗಲ್ಲ. ಇವಾಗ ಪೂಜೆ ಮಾಡ್ತಾಯಿದ್ದೀನಿ. ಲಕ್ಷ್ಮಿ ಮತ್ತು ಕುಬೇರ ಯಂತ್ರದ್ದು 108 ಶ್ಲೋಕ ಬರ್ತಾಯಿತ್ತು. ಮೊಬೈಲಲ್ಲಿ ಹಾಕಿದ್ದೀನಿ, ಯಾಕಂದರೆ ಕೆಲವೊಬ್ಬರಿಗೆ ಶ್ಲೋಕಗಳು ಹೇಳೋಕ್ಕೆ ಬಂದಿಲ್ಲ ಅಂತಂದ್ರೂ ನೀವು ಇವಾಗ ಆನ್ಲೈನಲ್ಲಿ ಎಲ್ಲ ಶ್ಲೋಕಗಳು ಅವೈಲಬಲ್ ಇರುತ್ತೆ, ಹಾಕ್ಕೊಂಡು ಪೂಜೆ ಮಾಡ್ಬೋದು. ಇವಾಗ ಪೂಜೆ ಮಾಡ್ತಾಯಿದ್ದೀನಿ. ಪೂಜೆ ಮಾಡಾದಮೇಲೆ ಪ್ರಸಾದನ ತೊಗೊಂಡು ಊಟ ಮಾಡಿ ಮುಂದೆ ದಿನ ನಂದು ಹೇಗೋಯಿತು ಅಂತ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಲಕ್ಷ್ಮಿಗೆ ಹಾಲಿನ ಪಾಯಸ ಯಾವುದು ಬೇಕಾದರೂ ಇಡ್ಬೋದು, ಒಟ್ಟಿನಲ್ಲಿ ಒಂದು ಸಿಹಿಯನ್ನು ಇಟ್ಟು ನೈವೇದ್ಯಕ್ಕೆ ಮಾಡುವಂಥದ್ದು ಪೂಜೆ. ನೋಡ್ಬೋದು ಹೇಗೆ ಮಾಡ್ತಿದ್ದೀನಿ ಅಂತ ಗೈಸ್. ಯಾಕಂದರೆ ನಿನ್ನೆ ಯಾರೂ ನನಗೆ ವೀಡಿಯೋ ಮಾಡ್ಕೊಳ್ಳೋರು ಇರಲಿಲ್ಲ, ಸೊ ಹಾಗಾಗಿ ನನಗೆ ವೀಡಿಯೋನ ಮಾಡ್ಕೊಳಕ್ಕಾಗಿಲ್ಲ. ನೋಡಿ, ನನ್ನ ಸಿಂಪಲ್ ಪೂಜೆ ಮುಗೀತು. ನನ್ನ ಹತ್ರ ಕುಬೇರದ್ದು ಒಂದು ವಿಗ್ರಹ ಇತ್ತು, ಸೊ ಕುಬೇರ ಇಟ್ಟು ಮತ್ತು ತುಪ್ಪದ ದೀಪ ಹಚ್ಚಿ ನಾವೇನು ತೊಗೊಂಬಂದಿದ್ದೀವಿ ಅದನ್ನು ಅರಿಶಿಣದ ನೀರಲ್ಲಿ ನೀಟಾಗಿ ವಾಶ್ ಮಾಡಿ ಇಡಬೇಕು. ಯಾಕಂತಂದರೆ ಲಕ್ಷ್ಮಿಗೆ ಪೂಜೆಗೆ ಇಡೋ ವಸ್ತು ಶುದ್ಧವಾಗಿರಬೇಕು. ಯಾಕಂದರೆ ಆ ವಸ್ತು ಎಲ್ಲಿತ್ತು ಮತ್ತು ಹೇಗಿತ್ತು ಅಂತ ಗೊತ್ತಿರಲ್ಲ ನಮಗೆ. ಅದಕ್ಕೋಸ್ಕರ ಒಂದು ಸಲ ಅರಿಶಿಣ ನೀರಲ್ಲಿ ವಾಶ್ ಮಾಡಿ ಇಟ್ಟರೆ ಅದು ಶುದ್ಧ ಆಗುತ್ತೆ ಅಂತ ಹೇಳ್ಬೋದು. ಇಷ್ಟೇ ಫ್ರೆಂಡ್ಸ್, ಸಿಂಪಲ್ ಪೂಜೆ ಮನೆಯಲ್ಲೇ ಮಾಡಿಕೊಂಡು ಲಕ್ಷ್ಮೀ ದೇವಿ ಹತ್ರ ನಮ್ಮ ಮನೇಲಿ ನೆಲೆಸಮ್ಮ ಅಂತ ಬೇಡ್ಕೊಳ್ಳೋದು ಅಷ್ಟೇ. ಓಕೆ, ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇಷ್ಟ ಆಗಿರೋ ಪ್ಲೀಸ್ ಸಪೋರ್ಟ್ ಮೀ.